ಇದರ ಈ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ರೈತರಿಗಾಗಿರ್ತಕ್ಕ ಅನ್ಯಾಯವನ್ನ ಯಾರು ಖಂಡಿಸ್ತಾ ಇಲ್ಲ, ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಕನಿಷ್ಠ ಪಕ್ಷ ನೀವು ಮಣ್ಣಿನ ಮಗನಾಗಿದ್ದೀರಾ, ನೀವಾದ್ರೂ ಇದ್ರ ಬಗ್ಗೆ ಮಾತಾಡಿ ಅಂತೇಳಿ ನನಗೆ ಈ ರೈತರ ಒಂದು ನೋವನ್ನ ಹೇಳಿದ್ರು. ಆ ಸಮಯದಲ್ಲಿ ಏನೋ ಒಂದು ಸಣ್ಣ ತಪ್ಪಾಗಿರ್ಬೋದು ಅಂತೇಳಿ ನಾನು ಎಲ್ಲ ನಮ್ಮ ಬೇತ್ಮಂಗಲದ ಗ್ರಾಮೀಣ ಮಾಧ್ಯಮದವರನ್ನು ಕರೆದು ಒಂದು ಸಣ್ಣ ಪತ್ರಿಕಾಗೋಷ್ಠಿಯನ್ನು ಮಾಡಿ ಅವ್ರಿಗೆ ಮನವಿ ಮಾಡಿದೆ. ಅಭಿವೃದ್ಧಿ ಅಧಿಕಾರರು ಏನು ಇಲ್ಲಿರ್ತಕ್ಕಂಥ ನಮ್ಮ ಕೇಶವನ ಕಾಂಗ್ರೆಸ್ ನಾಯಕರು ನಮ್ಮ ರೂಪಕತರ ಯಾರು ಅಭಿವೃದ್ಧಿ ಮಾಡಿಲ್ಲ, ಅವರಿಗೆ ನಿಷ್ಪಾಕ್ಷಿತವಾಗಿ ಕ್ಷೇತ್ರಕ್ಕೆ ಕೆಲಸ ಮಾಡ್ತಿದ್ದಾರೆ ಅಂತ ಏನ್ ಹೇಳ್ತಾ ಇದ್ರು, ಅವ್ರಿಗೂ ಸಹ ಮನವಿ ಮಾಡಿದ್ದೆ. ರೂಪಕನವರೇ, ನೀವು ಇದ್ರ ಬಗ್ಗೆ ಗಮನ ಹರಿಸಿ ರೈತರಿಗೆ ನ್ಯಾಯವನ್ನ ಕೊಡಿಸೋ ಕೆಲಸ ಮಾಡಬೇಕು ಅಂತೇಳಿ ನಾನು ಅವರನ್ನು ಮನವಿ ಮಾಡಿದೆ. ಆದ್ರೆ ನಾನು ಪತ್ರಿಕಾಗೋಷ್ಠಿ ನಡೆಸಿ ಸುಮಾರು 1 ವಾರವಾದರೂ ಟಿಟಿಕ್ ಅಂದ್ರೆ ಅದೇ ನಮ್ಮ ಅಣ್ಣ ಹೇಳ್ತಾ ಇದ್ರು, ಪೋರ್ಚುಗೀಸ್ ಮೇಲೆ ಯುದ್ಧ ಮಾಡ್ಬೇಕಾ, ಫ್ರೆಂಚ್ ಮೇಲೆ ಯುದ್ಧ ಮಾಡ್ಬೇಕಾ, ಅಥವಾ ನಮ್ಮನ್ನ ನಾವೇ ಬುದ್ಧಿ ಹೇಳ್ಕೊಳ್ಬೇಕಾ ಅನ್ನೋ ಒಂದು ಭ್ರಮೆಯಲ್ಲಿ ನಾವಿದ್ದೀವಿ ಅನ್ನೋ ತರ ಇವತ್ತು ನಾವು ಯಾರ ಜೊತೆ ಒದ್ದಾಡಬೇಕು, ಯಾರ ಜೊತೆ ಗುದ್ದಾಡಬೇಕು, ಯಾರ ಜೊತೆ ನಮ್ಮ ಹಕ್ಕನ್ನು ಕೇಳಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಆದ್ರಿಂದ ನಮ್ಮ ಗೋವಿಂದಣ್ಣವರು, ನಮ್ಮ ವೆಂಕಟೇಶಣ್ಣವರು, ಮತ್ತೆ ನಮ್ಮ ಯುವ ಮುಖಂಡರು, ಯುವ ರೈತ ಮುಖಂಡರು ಆಗಿದ್ದಂತ ನಮ್ಮ ಅಭಿಲಾಷ್ ರೆಡ್ಡಿ ಅವರು, ಮತ್ತೆ ನಮ್ಮ ರಾಜಪ್ಪಣ್ಣ ಅವರು ಬಹಳ ಶ್ರದ್ಧೆಯಿಂದ ಎಲ್ಲರ ರೈತರ ಹತ್ರ ಹೋಗಿ ಅವರ ಒಂದು ಒಪಿನಿಯನ್ ಕಲೆಕ್ಟ್ ಮಾಡಿ ಇವತ್ತು ಒಂದು ದೊಡ್ಡದಾಗಿ ಸಭೆ ಸೇರಿಸಬೇಕು, ಈ ನಮ್ಮ ಕೂಗನ್ನು ಸರ್ಕಾರಕ್ಕೆ ಮುಟ್ಟಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಮೊದಲಿಗೆ ಬಂಧುಗಳೇ, ಇಲ್ಲಿರ್ತಕ್ಕಂಥವರೆಲ್ಲ ಬಹಳ ಎಚ್ಚರಿಕೆಯಿಂದ ಯೋಚನೆ ಮಾಡಬೇಕು. ಇರ್ತಕ್ಕಂಥವರೆಲ್ಲ ಬುದ್ಧಿವಂತರೆ, ಆಮೇಲೆ ಎಲ್ಲರೂ ರೈತರ ಪರವಾಗಿರ್ತಕ್ಕಂಥವ್ರು, ಎಲ್ಲರೂ ರೈತನ ಒಂದು ಭೂತಾಯಿಯನ್ನು ನಂಬಿಕೊಂಡು ಆ ಭೂತಾಯಿಯ ಕೊಡತಕ್ಕಂಥ ಒಂದು ಭಿಕ್ಷೆಯಿಂದ ಈ ರೈತನು ಬಹಳ ಬೆಳೀತಾ ಇರ್ತಕ್ಕಂಥವ್ರು ಇರ್ತಕ್ಕಂಥವ್ರು. ನಾವೆಲ್ಲ ಒಂದು ಮಾತನ್ನು ಯೋಚನೆ ಮಾಡ್ಬೇಕಾಗತ್ತೆ. ಇದ್ದಿದ್ದಲ್ಲಿ ಮಕ್ಕಳ ರೂಪ ಮೇಡಮ್ ಅವರನ್ನ ಹೇಳ್ತಾ ಇದ್ದಾರೆ, ನಾನು ಕೆಜೆಎಫ್ ತಾಲೂಕಿನ ಒಂದು ದಿಸೆಯನ್ನೇ ಬದಲಾಯಿಸ್ಬಿಡ್ತಾ ಇದ್ದೀನಿ, ನಾನು ಮಾಡತಕ್ಕಂಥ ಅಭಿವೃದ್ಧಿ ಯಾರೂ ಮಾಡ್ತಾ ಇಲ್ಲ. ಅದೇ ರೀತಿ ಅವರ ಹಿಂಬಾಲಕರು ಈ ಮೋಹನ್ ಕೃಷ್ಣ ಏನಾದ್ರು ಒಂದು ಮಾತಾಡಿದ್ರೆ ಅವನೇನ ಗ್ರಾಮ ಪಂಚಾಯತ್ ಸದಸ್ಯನ, ಜೆಪಿನ ಅಥವಾ MLA ಅಂತ ಬೈಲಿ ಸ್ಟಾರ್ಟ್ ಮಾಡ್ತಾರೆ. ನಾನು ಇವತ್ತು ನಮ್ಮ ಕಾಂಗ್ರೆಸ್ ಮುಖಂಡರ ನಾನು ಕೈಯೆತ್ತಿ ಬರ್ಕೊಳ್ತಾ ಇದ್ದೀನಿ, ಅಣ್ಣ ಇವತ್ತು ರೈತರ ಪರ ಇರ್ಬೇಕಾದ್ರೆ APMC ಮಾರ್ಕೆಟ್ ಅನ್ನ ನೀವು ಸ್ಥಾಪನೆ ಮಾಡಿ. ಆ APMC ಮಾರ್ಕೆಟ್ ಸ್ಥಾಪನೆ ಮಾಡಬೇಕಾದ್ರೆ 10 ಸಲ ಪೂಜೆ ಮಾಡ್ತೀವಿ. ನಾನು ಅದಕ್ಕೆ ಸಂತೋಷ ಪಡ್ತೀನಿ. APMC ನೀವು ತಗೊಂಡಂತ ಉದ್ದೇಶ ಏನು? ರೈತರಿಗೆ ನ್ಯಾಯಯುತವಾದಂತ ಬೆಲೆ ಸಿಗಬೇಕು ಅಂತೇಳಿ ನೀವು APMC ನ ತಗೊಂಡ್ಬಂದಿದ್ದೀರಿ. ನಾನು ಇವತ್ತು ಸಣ್ಣ ಪ್ರಶ್ನೆ ಕೇಳ್ತೀನಿ ಅಂತಕ್ಕಂಥ ನಮ್ಮ ರೈತರ ಪರವಾಗಿ. ಈ APMC ಆಗಿರ್ತಕ್ಕಂಥ ಅಧ್ಯಕ್ಷರು, ಡೈರೆಕ್ಟರ್ಗಳು ಅವರು ನಿಜವಾಗ್ಲೂ ರೈತರಲ್ಲ ಅಥವಾ ಬಿಸ್ನೆಸ್ ಮ್ಯಾನ್ ಅಲ್ಲ ಅಥವಾ ಕಾಂಟ್ರಾಕ್ಟರ್? ಈ ಒಂದು APMCಯ ನಾಮನಿರ್ದೇಶನ ಮಾಡಬೇಕಾದ್ರೆ ಇಲ್ಲಿ ಇರ್ತಕ್ಕಂಥ ರೈತರು ಯಾರು ಕಂಡು ಬಂದಿಲ್ವಾ? ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಇದರಲ್ಲಿ, ಆಯ್ತು, ನಿಮ್ಮ ಸರ್ಕಾರ ನೀವೇನೋ ಒಂದು ಮಾಡಿದ್ರೆ ಅವರಿಗೆ ಒಂದು APMC ಅಧಿಕಾರಗಳನ್ನ ಕೊಟ್ಟಿದ್ದೀರಿ. APMC ಬಂದೈತಲ್ವಾ? APMC ಬಂದೈತೆ ಅಂತಲೇ ಬಂದಿಲ್ವಾ? ಹೆಚ್ಚು ಕಮ್ಮಿ 3 ತಿಂಗಳ ಯಾವುದು ಮುಗಿಯುತ್ತೆ ಅನ್ನೋದು ನನಗೆ ಮಾಹಿತಿ. ಈ APMC 2 ವರ್ಷಗಳ ಕಾಲ ಅಂದ್ರೆ 1 ವರ್ಷಗಳ ಕಾಲ KGF ರೈತರಿಗೆ ಕೊಟ್ಟಂತ ಬಾಕಿಗಳು ಏನು ಅನ್ನೋದು ನಿಮಗೆ ಏನಾದ್ರೂ ಸ್ವಲ್ಪ ರೈತರ ಮೇಲೆ ಖಾಲಿ ಇದ್ದಿತ್ತಂದ್ರೆ ನಾಳೆನೇ ಬಿಡುಗಡೆ ಮಾಡಿ. APMC ಇಂದ ಯಾವಪ್ಪ KGF ರೈತರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ನೋಡೋಣ. ಬಟ್ ಕೆಲವರು ಒಳ್ಳೇದಾಗುತ್ತೆ, ನಮ್ಗೆ ಅದೇ ಅರ್ಥ ಆಗ್ತಲ್ಲ. ನಮ್ಮ ಸಂಪಂಗಣ್ಣ ಯಾವತ್ತು ನೋಡಿದ್ರು ನಾನು ಮುಟ್ಟು ಹೋರಾಟಗಾರ, ಚಟಗಾರ ಎಲ್ಲಾ ಮಾತಾಡ್ತಾ ಇರ್ತಾರೆ. ಯಾಕೆ ಸಂಪಂಗಣ್ಣ ನೀವು ಇಡೀ ಕರ್ನಾಟಕ ರಾಜ್ಯದಿಂದಲೇ ಸುತ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳಿ ಅನ್ಯಾಯವಾದ ಜಾಗದಲ್ಲಿ ನ್ಯಾಯವನ್ನು ಕೇಳ್ತಿರ್ಬೇಕಾದ್ರೆ KGF ಕ್ಷೇತ್ರದಲ್ಲಿ APMC ನೀವೇ ಹೇಳಿದ್ರೆ ಸುಮಾರು ಒಂದು ಮೀಟಿಂಗ್ ಅಲ್ಲಿ ನೀವೇ ಕಂಪ್ಲೇಂಟ್ ಮಾಡಿದಿರಾ. ಇದು ರೈತರು ತಂದಿರ್ತಕ್ಕಂಥ APMC ಅಲ್ಲ, ಗ್ರಾನೇಟ್ ಮಾಡ್ಲಿಕ್ಕೆ ಇರ್ತಕ್ಕಂಥ APMC ಇದು. ಇದು ನಾನು ಖಂಡಿಸ್ತಾ ಇದ್ದೀನಿ ಅಂತ ನೀವೇ ಹೇಳ್ತೀರ. ಉಂಟು ಹೋರಾಟಗಾರರು ಅಂತ ನೀವೇ ಹೇಳ್ತೀರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಂಬಿದ್ದೀರಿ ಅಂತ ಇಷ್ಟು ಹೇಳಬೇಕಾದ್ರೆ ಇವತ್ತರೆಗೂ ನೀವು ಯಾಕೆ ಮೌನ
ಬರೀ ಮಾಧ್ಯಮಗಳಿಗೆ ಯಾಕೆ ಸೀಮಿತವಾಗಿದ್ದೀರಾ ಅಂತ ನಾನ್ ಕೇಳ್ತಾ ಇಲ್ಲ, ಸಂಬಂಧನ ಇಲ್ಲಿರ್ತಕ್ಕಂಥವ್ರು ಕೇಳ್ತಾ ಇದ್ದಾರೆ. ಮತ್ತೊಂದು ಪ್ರಶ್ನೆ ಇಲ್ಲಿರ್ತಕ್ಕಂಥ ಮಾನ್ಯ ಅಭಿವೃದ್ಧಿ ಅಧಿಕಾರಿಗಳಂತ ರೂಪಕ ಅವರಿಗೆ, ರೂಪಕ ನೀವು ಹೇಳ್ತೀರಾ, ನೀವು ಕಾರಲ್ಲಿ ರಸ್ತೆ ನೋಡ್ರಿ, ನಾನು ಹೆಂಗೆ ರಸ್ತೆಗೆ ಡೆವಲಪ್ ಮಾಡಿದ್ದೀನಿ, ಫ್ಲೈಓವರ್ ನೋಡ್ರಿ ಅಂತ. ರೂಪಕ, ನೀವು ನಿಜವಾಗ್ಲೂ ರೈತರಾಗಿ ಹೊಲದಲ್ಲಿ ಬಿತ್ತನೆ ಮಾಡಿ ಮಳೆಗೋಸ್ಕರ ಮೇಲೆ ಕಣ್ಣನ್ನು ನೋಡಿ ಆ ಹೊಲದಲ್ಲಿ ಬಿಸಿಲಲ್ಲಿ ಕಷ್ಟಪಟ್ಟಿದ್ರೆ ರೈತರಿಗೆ ಏನ್ ಬೇಕಾಗಿತ್ತು ಅಂತ ಗೊತ್ತಾಗ್ತಾ ಇತ್ತು. ರೂಪಕ, ರೋಡ್ ಇದ್ರೆ ಸಾಕಾಗಲ್ಲ. ರೂಪಕ, ನೀವ್ ಏನ್ ಹೇಳ್ತಾ ಇದೀನಿ ಅಂದ್ರೆ, ಒಂದು ಕಮಿಷನ್ಗೆ ಒಂದು ಪಾತ್ರೆ ತಂದಿಟ್ಬಿಡ್ತಾ ಇದೀನಿ, ಆ ಪಾತ್ರೆಯಲ್ಲಿ ಬೇಯಿಸ್ಕೊಂಡು ತಿನ್ನಿ ಅಂತೀರಾ. ಬೇಯಿಸ್ಕೊಂಡು ತಿನ್ಬೇಕಂತಂದ್ರೆ ನಮ್ಮ KGF ರೈತ ಬೆಳೆದ್ರೆ ಬೇಯಿಸ್ಕೊಂಡು ತಿನ್ನಂತ ಇದು. ನಮ್ಮ KGF ರೈತ ಕಷ್ಟಪಟ್ಟು ಭೂತಾಯಿಯಲ್ಲಿ ಅವರು ಕಷ್ಟಪಟ್ಟರೆ ನೀವು ತಿನ್ನಕ್ಕೆ ಆಹಾರ ಸಿಗೋದು. ನೀವು ಮಾತಾಡಿದ್ರೆ APMC ರೋಡ್ ಅಂತೀರಾ. ನಾನು ನಿಮಗೆ ನೇರವಾಗಿ ಸವಾಲಾಗ್ತಾ ಇದ್ದೀನಿ ರೂಪಕ. ನಾನು ರೂಪಕ ಒಬ್ಬರಿಗೆ ಹೇಳಲ್ಲ, ಸಂಪಂಗಿನ ನಿಮಗೂ ಹೇಳ್ತಾ ಇದ್ದೀನಿ, ನಿಮ್ಮಿಬ್ಬರಿಗೂ ಹೇಳಲ್ಲ. ಇನ್ನೊಬ್ಬರು ನಮ್ಮ ಇರ್ತಕ್ಕಂಥ ನಮ್ಮ MP ನನ್ನ ಬೈಕೊಂಡ್ರು ಪರವಾಗಿಲ್ಲ, ಎಲ್ಲ ಹೇಳ್ತಾರೆ ಯಾಡಮ್ಮ MP ಮುಂದೆ ಮಲ್ಲೇಶ್ವರು ರುಚಿ ಸಪ್ಪಪ್ಪ ಮುನ್ಸಣ್ಣ ಉಂಟ ಅರ್ಲ ಇವಾಗ ರುಚಿ ಕೂಸ್ಕೊಂಡಪ್ಪ ಅಂತ. ಮುನ್ಸಣ್ಣ ನಾನು ನಿಮಗೂ ಕೇಳ್ತಾ ಇದ್ದೀನಿ, ಮುನ್ಸಣ್ಣ ನಿಮಗೇನಾದ್ರೂ KGF ತಾಲೂಕಿನ ರೈತರ ಬಗ್ಗೆ ಗೌರವ ಆಗ್ತಾ ಇದೆ. ಮಕ್ಕಳು ನಿಮ್ಗೆ ದುಡ್ಡು ಕೊಟ್ಟಿದ್ದಾರೆ. ಕೋಲಾರನ ಹಿಂದೂ ಸಾಮ್ರಾಟ್, ಕೋಲಾರದ ಹಿಂದೂನ ಹುಲಿ ಅಂತ. ನೀವು ಫಸ್ಟ್ ಹಿಂದೂಗಳು ಹೇಳ್ಬೇಕಂದ್ರೆ ಫಸ್ಟ್ ರೈತರನ್ನ ಕಾಪಾಡಿ ಮುನ್ಸಮ್ಮಣ್ಣ. ನಮ್ಮ ಮಲ್ಲೇಶ್ವರ ಪಟ್ಟಣದಲ್ಲಿ ಆಗತ್ತೆ ಗೊತ್ತಿಲ್ಲ, ಆದ್ರೆ ನೀವೆಲ್ಲ ಕಡೆ ನಿಮ್ಮ ಒಂದು ಧೈರ್ಯ, ನಿಮ್ಮ ಒಂದು ಸಾಹಸ ಮತ್ತೆ ನೀವು ಮಾಡ್ತಕ್ಕಂಥ ಭಾಷಣಗಳು ನೋಡಿ ಇಲ್ಲಿರ್ತಕ್ಕಂಥವ್ರು ಹೇಳಿದ್ರು ಮುನ್ಸಮ್ಮಣ್ಣ ಹತ್ರ ಹೋಗೋಣ ಅಂತ. ಮುನ್ಸಮ್ಮಣ್ಣ, ನಿಮಗೇನಾದ್ರೂ ನಿಜವಾಗ್ಲೂ ಪಕ್ಷದ ಮೇಲೆ, ಬಿಜೆಪಿಯ ಪಕ್ಷದ ಕಾರ್ಯಕರ್ತರ ಮೇಲೆ, ಬಿಜೆಪಿಯ ರೈತ ಮುಖಂಡರ ಮೇಲೆ ಕಾಳಜಿ ಇತ್ತಂದ್ರೆ ನೀವು ಉತ್ತರ ಮಾಡಬೇಕು ಮುನ್ಸಮ್ಮಣ್ಣ. ಕೇವಲ ನಮ್ಮ ವಯಸ್ಸಂಪನ್ನಿಯರ ಕುಟುಂಬದ 5 ಹೆಸರು ಉಳ್ಕೊಂಡರೆ 498 ಷೇರುದಾರರನ್ನ ಡಿಲೀಟ್ ಮಾಡಿದ್ದಾರೆ. ಮೊನ್ನೆ ಮಾತಾಡಬೇಕಾದ್ರೆ ನಮ್ಮ ಡೈರೆಕ್ಟರ್ APMC DAPMC 8 ಜನ ಅವರ ಮಾತಾಡಿ ಯಾರೋ 2 ರೈತರ ಪರ ಮಾತ್ರ ಕಾಣಿಸಿಕೊಂಡವ್ರೆ. ನೀವು ಮಾತಾಡೋ ಕೆಲಸ ಮುಂದಿನ ದಿನಗಳಲ್ಲಿ ನಾವೇನಾದ್ರೂ ಚುನಾವಣೆಗೆ ಹೋಗ್ಬೇಕಂದ್ರೆ ನಮ್ಮನ್ನ ಧಿಕ್ಕರಿಸ್ತಾರೆ ಗ್ರಾಮಗಳ ರೈತರು ಅಂತಂತೆ. ಅದಕ್ಕೆ ಪಾಪ 8 ಮಂದಿ ಹೇಳ್ತಾರಂತೆ. ನಾನು ಇರ್ತಕ್ಕಂಥ ರೈತರೆಲ್ಲ ಕೇಳ್ಕೋಬೇಕು, ఏం ట్రైన్ పైన టికెట్ తీసుకొని ఏం చేసేది అయిపోయా డిలీట్ చేసింది అయిపోయా వాళ్ళు ఓటు పవర్ లేదేం లేదు నెక్స్ట్ మనమే ప్రెసిడెంట్ అంటారంతే ಮುನ್ಸಮ್ಮಣ್ಣ ನೀನ್ ನನಗೆ ಹೇಳಿದ್ರೆ ಮೋಹನ್ ಕೃಷ್ಣ ನಿನ್ ಕ್ಷೇತ್ರದಲ್ಲಿ ಹೋರಾಡಿ ಜೋತ್ ಕಾಳೆ ಮಾಡ್ಕೊಳ್ತೀಯ ನಿನ್ ಜೊತೆ ಯಾರು ಇಲ್ಲ ಅಂತ. ಮುನ್ಸಮ್ಮಣ್ಣ ನಿನ್ ಜೊತೆ ಯಾರು ಇಲ್ಲ ಮುನ್ಸಮ್ಮಣ್ಣ, ನನ್ ಜೊತೆ ಇರ್ತಕ್ಕಂಥ ಬಡವರಿದ್ರೆ ಮುನ್ಸಮ್ಮಣ್ಣ ಇರೋದು. ನನ್ ಜೊತೆ ಯಾರು ಇಲ್ಲ ಮುನ್ಸಮ್ಮಣ್ಣ, ನನ್ ಜೊತೆ ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು ನನ್ ಜೊತೆ ಇದ್ದಾರೆ ಮುನ್ಸಮ್ಮಣ್ಣ. ಆದ್ರಿಂದ ನಮ್ಮ ಮಾಧ್ಯಮ ಮಿತ್ರರಾದವರು ಗಮನ ತಗೊಂಡ್ಬನ್ನಿ ಸಾಹೇಬ್ರಿಗೆ. ಈ 5 ಹೆಸರುಗಳಕ್ಕೆ ಏನು ಕಾರಣ? ರಾಮಕ್ಕ, ನವೀನ್, ಪ್ರವೀಣ್, ಅಶ್ವಿನಿ, ಬರೀ ರೂಪಕ ಎನ್ಕೋದಿಗೆ ಆಗ ರೂಪಕ ಯಾರು ತಪ್ಪು ಮಾಡಿದ್ದಾರೆ ಗುಂಡ್ಲಿ ಗೋವಿಂದಗೌಡರು ತಪ್ಪು ಮಾಡಿದಾರ, ಸಂಬಂಧಿಯರು ತಪ್ಪು ಮಾಡಿದಾರೆ ಅಂತ ಗೊತ್ತಾಗಿ ಸುಮ್ಮನೆ ಮೀಡಿಯಾ ಬಂದು ಮತ್ತೆ ಯಾಕೆ ಹೇಳ್ತೀಯಾ? ಅದರಿಂದ ಈ ಒಂದು ರೈತರ ಮತವನ್ನ ಕಸಿಲಿಕ್ಕೆ ಏನು ಪ್ರಯತ್ನ ಮಾಡಿದಿರಾ ಅದನ್ನ ಕೈ ಬಿಡಬೇಕು. ಮಾನ್ಯ ಶಾಸಕರು ಇದರಲ್ಲಿ ಇಂಟರ್ಫಿಯರ್ ಆಗಿ ಸೂಕ್ತವಾದ ತನಿಖೆ ನಡೆಸಿ ರೈತರಿಗೆ ನ್ಯಾಯ ಕೊಡಿಸಬೇಕು. ನೀವಿಬ್ರು ಕಾಂಗ್ರೆಸ್ ಮಾನ್ಯ ಬಿಜೆಪಿ ಒಂದಲ್ಲ ಅಂದ್ರೆ ನೀವು ಇದನ್ನ ಮಾಡ್ತೀರಾ? ಇಲ್ಲ ಅನ್ನೋ ಪಕ್ಷದಲ್ಲಿ PAPMCಗೆ ಮುದ್ದೆ ಹಾಕೋಣ ಬೇಡ, ಮುದ್ದೆ ಹಾಕೋಣ ಬೇಡ, ಮುದ್ದೆ ಹಾಕೋಣ ಬೇಡ. ದಯಮಾಡಿ ಅದಕ್ಕೆ ಕಾಲಾವಕಾಶ ಕೊಡಬೇಡಿ. ಟ್ರೈನ್ ಮೇಲೆ ಟಿಕೆಟ್ ತಗೊಳ್ಳೋದಲ್ಲ, ಟ್ರೈನ್ ಅಂತ ವಾಪಸ್ ಕಳಿಸೋಂತವಾಗ ಈ ಒಂದು ಮೋಹನ್ ಕೃಷ್ಣನ ಇಂಟರ್ಫಿಯರೆನ್ಸ್ ನಮ್ಮ ರಾಜಕೀಯ ಎಲ್ಲ ನೀವಿರ್ತಕ್ಕಂಥವ್ರೆಲ್ಲ ನೆನೆಸ್ಕೋಬೇಕು. ಮಾನ್ಯ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ, ಅವ್ರಿಗೂ ಮನವಿ ಮಾಡ್ತಾ ಇದ್ದೀವಿ. ಮಾನ್ಯ ನರೇಂದ್ರ ಮೋದಿ ಗೊತ್ತಿಲ್ಲ, ಈ ಬಡ ರೈತರು ಅಷ್ಟಕ್ಕೂ ಹೋಗಕ್ಕೆ ಅವ್ರಿಗೂ ಗೊತ್ತಿಲ್ಲ. ನಮ್ಮ ಪ್ರಯತ್ನ ನಾವು ಮಾಡ್ಬಿಡೋಣ. ಎಲ್ಲ ಡಿಪಾರ್ಟ್ಮೆಂಟ್
ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲ ಪಕ್ಷದಲ್ಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯಮಾಡಿ ರೈತರ ಹಕ್ಕನ್ನ ಉಳಿಸಿ. ಕೆಜಿಎಫ್ ತಾಲೂಕು ಬಿಜೆಪಿ ಕಾಂಗ್ರೆಸ್ ಕಟ್ಟ ಎದುರಾಳಿಗಳು ಅನ್ನೋದನ್ನ ನೀವು ಪ್ರೂವ್ ಮಾಡಿ. ನಾವು ಮೇಡಮ್ ರೂಪಕ್ಕೆ ಅವರು ನಿಮಗೆ ಬಹಳಷ್ಟು ಶಕ್ತಿ ಐತೆ. ಈ ಭೂಮಾಫಿಯಾ ಏನಾಗ್ತಾ ಇದೆ ಅದಕ್ಕೊಂದು ಎನ್ಕ್ವೈರಿ ಹಾಕಿ ಕೂಡಲೇ ನಾಳೆ ಇದರ ಬಗ್ಗೆ ಗಮನಿಸಿ ರೈತರಿಗೆ ನ್ಯಾಯ ಕೊಡಿಸಿ. ಇಲ್ಲಾಂದ್ರೆ ನಮ್ಮ ರೈತರ ಸಹನ ಕಟ್ಟೆ ಹೊಡಿತಾ ಅಂತಂದ್ರೆ ಭೂತಾಯಿಯಲ್ಲಿ ಕಷ್ಟಪಡೋರಿಗೆ TAPMC ಭಾಗವಹಿಸಲು ಕಷ್ಟ ಇಲ್ಲ ಅಂತ ಹೇಳ್ತಾ ಇಷ್ಟೊತ್ತು ಕರೆದು ನಿಮ್ಮ ಒಂದು ಮಾತುಗಳು ನನ್ನ ಹತ್ರ ಹೇಳಿ ನನ್ನ ನೆನಪಿರ್ತಕ್ಕಂಥ ಭರವಸೆಗೆ ಮುಂದಿನ ದಿನಗಳಲ್ಲಿ ಭಗವಂತ ಮತ್ತಿನ್ನೊಂದು 2 ನಿಮಿಷ ಮುಗಿಸ್ತೀನಿ. ನಮ್ಮ ಬಿಜೆಪಿಯವರು, ನಮ್ಮ ಬಿಜೆಪಿ ಅಂದ್ರೆ ಇಲ್ಲಿರ್ತಕ್ಕಂಥ ಸುಮಾರು ಬಿಜೆಪಿ ಅವರು ದಯಮಾಡಿ ಯಾರ್ಯಾರು ಸ್ವಾಭಿಮಾನ ಇತ್ತು ಬಿಜೆಪಿ ಪಕ್ಷದ ಮೇಲೆ ಅಂತಂದ್ರೆ ಬಿಜೆಪಿ ನಮ್ಮ ಕೆಜೆಪಿ ಬೆಳಿಬೇಕು ಅಂತಂದ್ರೆ ಬಿಜೆಪಿ ನಂಬಿರ್ತಕ್ಕಂಥ ರೈತರು ಬೆಳಿಬೇಕಂದ್ರೆ ಯಾರಾದ್ರೂ ಒಪ್ಪಿಕೊಂಡ್ರಿ ಒಂದು ಪ್ರೆಸ್ ಮೀಟ್ ಮಾಡಿ ನಮ್ಮ ರೈತರ ಪರ ಮಾತಾಡ್ತೀವಿ. ಕಾಂಗ್ರೆಸ್ ನಿಜವಾಗ್ಲೂ ಕಾಂಗ್ರೆಸ್ ಅವರು ಈ ಅನರ್ಥ ಪಟ್ಟು ಜಾಸ್ತಿ ಜನ ಇದ್ದಾರೆ ಕಾಂಗ್ರೆಸ್ ಪಕ್ಷ ನಮ್ಮ ರೂಪಕರು ಇದ್ದಾರೆ. ನೀವೇ ಪ್ರೆಸ್ ಮೀಟ್ ಮಾಡಿ ಎಲ್ಲರೂ ಒಂದಾಗೋಣ, ಬಿಟ್ಟು ರಾಜಕೀಯ. ಈಗ ನಾನು ಹೇಳಿದ್ನಲ್ಲ, ಗೋವಿಂದಗೌಡರು ಕಾಲಿಡ್ಕೊಳ್ಳೋದು ರೆಡಿ, ಸಂಪಾದನೆ ಕಾಲಿಡ್ಕೊಳ್ಳೋದು ರೆಡಿ, ರೂಪಕನ ಕೈ ಮುಗಿಲಿಕ್ಕೂ ರೆಡಿ. ಯಾಕೋಸ್ಕರ? ನಮ್ಮ ರೈತರಿಗೋಸ್ಕರ. ನೀವು ಯಾರು ಮಾತಾಡಿಲ್ಲ ಅಂದ್ರೆ ಇರ್ತಕ್ಕಂಥ ಬಿಜೆಪಿಯವರಿಗೆ ಯಾರು ಪ್ರಚಾರ ಮಾಡ್ತಾರೆ? ಯಾವ ಒಂದು ನೈತಿಕತೆ ನಿಮಗೆ ಒಂದು ಚುನಾವಣೆ ಮತ್ತು ಗ್ರಾಮೀಣ ಭಾಗದಲ್ಲಿ ರೈತರ ಹತ್ರ ಮತ ಕೇಳುವಂತ ನೈತಿಕತೆ ಇಲ್ಲಿ ಏನೇನು ನಮ್ಮಲ್ಲಿ TAPMC ಅವಕಾಶ ಇತ್ತು, ಈ ಅವಕಾಶ ಯಾವ್ದಾದ್ರು ಬಿಟ್ಟಿದ್ದಾರ? ನಿಮ್ಮನೆ ಹೇಳ್ತಾ ಇದ್ರಿ, ಯಾವುದೇ ರೀತಿ ಅಂತ ಅವಕಾಶ ಸಿಕ್ಕಿದ್ಯಾ? ವ್ಯವಹಾರ ಆಗ್ತಾ ಇದೆಯಾ? ಏನೇ ಆಗಲಿ ರಸಗೊಬ್ಬರ ಕೊಟ್ಟರೆ ನಮಗೆ ದಯವಿಟ್ಟು ರೈತರು ಹೇಳಬೇಕು, ಯಾವುದೇ ಒಂದು ವ್ಯವಹಾರ ಆಗ್ತಾ ಇದೆಯಾ? ನಮ್ಮ ಸಂಘದಲ್ಲಿ ಆಗ್ತಾ ಇದೆಯಾ? ಯಾವುದೇ ಒಂದು ಸಬ್ಸಿಡಿ ಸಿಕ್ಕಿದೆಯಾ? ನಮಗೆ ಯಾವುದೇ ಒಂದು ಲೋನ್ ಸಿಕ್ಕಿದೆಯಾ? ಆಗ್ತಾ ಇದೆಯಾ? ನಿಮ್ಗೆ ಹೇಳಿ, ಯಾರ್ಯಾರು ಸಿಕ್ಕಿದ್ರೆ ಹೇಳಿ. ಯಾವ್ದು ಇಲ್ವಲ್ಲ. ಆದ್ರೂ ಕೂಡ ನಮ್ಮನ್ನ ನೀವು ಯಾವುದೇ ರೀತಿಯಾದ ಸೇವೆಯಲ್ಲಿ ಪಾಲ್ಗೊಂಡಿಲ್ಲ ಅಂತೇಳಿ ನಮ್ಮನ್ನ ಅನರ್ಹ ಮಾಡ್ತಾ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿ ಅಧಿಕಾರ ಇದೆ ಅವ್ರಿಗೆ? ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ 115 ಜನ ಏನಿದ್ದಾರೆ ಅವ್ರು ಯಾವ ರೀತಿ ವ್ಯವಹಾರ ಮಾಡಿದ್ದಾರೆ? ನಮ್ಮ ಕಂಟಪ್ಪ ಯಾರಾದ್ರೂ ವ್ಯವಹಾರ ಮಾಡಿದ್ದಾರೆ ಹೇಳಿ. ಆದ ಕಾರಣಕ್ಕಾಗಿ ನಾವು ಕೂಡ ತುಂಬಾ ಖಂಡಿಸ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಇದು ಕೇವಲ ಕೆಜಿಎಫ್ ತಾಲೂಕಿನ ಷೇರುದಾರರಂತಹ ಒಂದು ಕಣ್ಣೀರಿನ ಕಥೆ ಅಲ್ಲ. ಇದು ನಮ್ಮ ಕೆಜಿಎಫ್ ತಾಲೂಕಿನ ರೈತರಿಗೆ ಆಗಿರುವಂತಹ ಅವಮಾನ. ಇದು ದಯವಿಟ್ಟು ಎಲ್ಲ ನಮ್ಮ ರೈತ ಬಾಂಧವರು ಕೂಡ ಎಚ್ಚರಿಸಿಕೊಂಡು, ಏನು ಈ ರೀತಿ ಆಗ್ತಾ ಇದೆ, ಇದು ಮೊದಲ ಹೆಜ್ಜೆ. ಇನ್ನೂ ಅನೇಕ ರೀತಿಯ ಅನಾಹುತಗಳಿಗೆ ಇದೊಂದು ನಾಂದಿ ಆಗ್ತಾ ಇದೆ. ಅದಕ್ಕೆ ಇದನ್ನು ಕಡಿವಾಣ ಆಗಬೇಕು. ನಾವು ಎಚ್ಚರಿಸಿಕೊಂಡು ಈ ಹೋರಾಟಕ್ಕೆ ಕೈ ಹಾಕಿ, ಏನು ನಮ್ಮ ಮತದಾನ ಹಕ್ಕಿದೆ ಆ ಮತದಾನ ಹಕ್ಕನ್ನು ನಾವು ಪಡೆಯಬೇಕಾ ಬೇಡ? ನಮಗೆ ದಯವಿಟ್ಟು ಎಲ್ಲ ಇರಬೇಕು. ನಮ್ಗೆ ಮತದಾನ ಹಕ್ಕು ಬೇಡವಾ? ಬೇಕಾ ಬೇಡವಾ?